ನಟಿ ಸೌಮ್ಯ ಶೆಟ್ಟಿ ಪತಿ ಆತ್ಮಹತ್ಯೆಗೆ ಬಿಗ್ ಟ್ವಿಸ್ಟ್. ಸೌಮ್ಯ ಸಲ್ಲಿಸಿದ ಜಾಮೀನು ನಿರಾಕರಿಸಿದ ಉಡುಪಿ ಕೋರ್ಟ್. ಎಸ್, ಗಂಡನ ಸಾವಿನ ಆರೋಪ ಎದುರಿಸುತ್ತಿರುವ ನಟಿ ಸೌಮ್ಯ ಶೆಟ್ಟಿಗೆ ಉಡುಪಿ ನ್ಯಾಯಾಲಯ ಜಾಮೀನು ನಿರಾಕರಿಸಿದೆ ಕಣ್ರಿ. ಹೌದು, ಇಂಥದೊಂದು ಭಾರೀ ಸಂಚಲನ ಸೃಷ್ಟಿಸಿದ ಪ್ರಕರಣ. ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಶುರುವಾದ ಪರಿಚಯ ಪ್ರೇಮವಾಗಿ ಬದಲಾಗಿ ಕೊನೆಗೆ ಮದುವೆಯ ಸಂಭ್ರಮಕ್ಕೆ ಬಂದು ತಲುಪಿತ್ತು ಕಣ್ರಿ. ಮದುವೆ ಮಾಡಿಕೊಂಡಿದ್ದ ಉದ್ಯಮಿ ಸಾವಿನ ಕದ ತಟ್ಟಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿ ಸುದೀಪ್ ಶೆಟ್ಟಿ ಮತ್ತು ಕಿರುತೆರೆಯ ನಟಿ ಸೌಮ್ಯ ಶೆಟ್ಟಿ ಮದುವೆಯಾದ 1 ತಿಂಗಳಲ್ಲಿ ಗಂಡ ಹೆಣವಾಗಿದ್ದಾನೆ. ಈ ಪ್ರಕರಣದ ಸುತ್ತ ಈಗ 10 ಅನುಮಾನಗಳು ಹುಟ್ಕೊಂಡಿವೆ ಕಣ್ರಿ. ಮದುವೆಗೆ ಮುನ್ನವೇ ವಿಷ ಸೇವಿಸಿದ್ದ ಸುದೀಪ್. ಮೊದಲಿನಿಂದಲೂ ಉದ್ಯಮಿ ಸುದೀಪ್ ಮನೆಯಲ್ಲಿ ಈಕೆಯನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಸುದೀಪ್ ಮನೆಯವರು ನಿರಾಕರಿಸಿದ್ರಂತೆ. ಮನೆಯವರು ಮದುವೆಗೆ ಒಪ್ಪದಿದ್ದಾಗ ಹತಾಶೆಗೊಂಡ ಸುದೀಪ್ ಜೂನ್ 16ರಂದೇ ವಿಷ ಸೇವಿಸಿದ್ದ ಎಂಬ ಆಘಾತಕಾರಿ ಮಾಹಿತಿ ಹೊರಬಂದಿದೆ ಕಣ್ರಿ. ಆದ್ರೆ ವಿಷ ಸೇವಿಸಿದ ವಿಚಾರವನ್ನ ಯಾರಿಗೂ ತಿಳಿಸದೆ ಅದೇ ಸ್ಥಿತಿಯಲ್ಲಿ ಹುಡುಗಿಯನ್ನ ಭೇಟಿಯಾಗಿ ಮದುವೆಗೆ ಒಪ್ಪಿಸಿದ್ದ. ಅಲ್ಲದೆ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗ್ಬಿಟ್ಟಿದ್ದ. ಮದುವೆಯಾದ ನಂತರ 1 ವಾರ ಸುದೀಪ್ ಚೆನ್ನಾಗೇ ಇದ್ದ. ಆದ್ರೆ ಏಕಾಏಕಿ ಸುದೀಪ್ ಆರೋಗ್ಯ ಕ್ಷೀಣಿಸಿದೆ. ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಚಿಕಿತ್ಸೆ ನೀಡಿದ ವೈದ್ಯರಿಗೂ ಮೊದಲು ಇದು ವಿಷದ ಪರಿಣಾಮ ಎಂದು ತಿಳಿದು ಬಂದಿರಲಿಲ್ಲ. ಆದ್ರೆ ಕೊನೆ ಕ್ಷಣದಲ್ಲಿ ಸುದೀಪ್ ತಾನು ವಿಷ ಸೇವಿಸಿದ್ದಾಗಿ ಬಾಯ್ಬಿಟ್ಟಿದ್ದ ಕಣ್ರಿ. ನಟಿಯ ಹಿನ್ನೆಲೆ ಬಗ್ಗೆ ಪೋಷಕರ ಗಂಭೀರ ಆರೋಪ. ಈ ಸಾವಿನ ಹಿಂದೆ ಸುದೀಪ್ ಹೆತ್ತವರು ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ. ನನ್ನ ಮಗ ಮದುವೆಯಾದ ಹುಡುಗಿ ಈಗಾಗಲೇ 2-3 ಮದುವೆಯಾಗಿ ಜನರಿಗೆ ಮೋಸ ಮಾಡಿದ್ದಾಳೆ. ಅವಳ ಹಿನ್ನೆಲೆ ಸರಿಯಿಲ್ಲ. ಆ ಕಾರಣಕ್ಕೆ ನಾವು ಮದುವೆ ಬೇಡ ಎಂದಿದ್ವು ಅಂತಾರೆ ಸುದೀಪ್ ಮನೆಯವರು. ಅವಳೇ ನನ್ನ ಮಗನನ್ನ ಟ್ರ್ಯಾಪ್ ಮಾಡಿ ಆತನ ಸಾವಿಗೆ ಕಾರಣ ಆಗಿದ್ದಾಳೆ ಎಂದು ಪೋಷಕರು ಕಣ್ಣೀರಿಡ್ತಿದ್ದಾರೆ. ಆದ್ರೆ ಪತ್ನಿ ಹೇಳೋದೇ ಬೇರೆ ಕತೆ ಕಣ್ರಿ. ಮನೆಯವರು ಒಪ್ಲಿಲ್ಲ ಎಂಬ ನೋವಿನಲ್ಲೇ ಆತ ವಿಷ ಸೇವಿಸಿದ್ದಾನೆ. ಇದರಲ್ಲಿ ನನ್ನದೇನು ತಪ್ಪಿಲ್ಲ ಎಂದು ಆಕೆ ವಾದಿಸುತ್ತಾಳೆ. ಹದಿಮೂರು ದಿನಗಳ ನಂತರ ಸಾವು ಸಂಭವಿಸಿದ್ದು ಹೇಗೆ? ಸಾಮಾನ್ಯವಾಗಿ ವಿಷ ಸೇವಿಸಿದ ತಕ್ಷಣ ಮನುಷ್ಯ ಸಾವನ್ನಪ್ಪುತ್ತಾನೆ ಅಥವಾ ತಕ್ಷಣವೇ ಲಕ್ಷಣಗಳು ಕಾಣಿಸಿಕೊಳ್ತವೆ. ಆದ್ರೆ ಸುದೀಪ್ 16ನೇ ತಾರೀಕು ವಿಷ ಕುಡಿದು ಮದುವೆಯಾಗಿ 13 ದಿನಗಳ ಕಾಲ ಉಳಿದಿದ್ದು ಹೇಗೆ? ವೈದ್ಯಕೀಯ ಲೋಕಕ್ಕೆ ಈತನ ಸಾವು ಸವಾಲಾಗಿದೆ ಕಣ್ರಿ. ಅಥವಾ ಈತ ವಿಷ ಕುಡಿದಿದ್ದೇ ಸುಳ್ಳ, ನಂತರ ವಿಷ ಕೊಟ್ಟು ಕೊಲ್ಲಲಾಯ್ತಾ ಎಂಬ ಅನುಮಾನಗಳಿಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ಈ ನಡುವೆ ನಟಿಯನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಮುಂದುವರಿಸಿದ್ದಾರೆ. ಸದ್ಯ ಉಡುಪಿ ಕೋರ್ಟ್ನಲ್ಲಿ ನಟಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ಲು. ಆದ್ರೆ ಉಡುಪಿ ಸೆಷನ್ ನ್ಯಾಯಾಲಯದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಕಾರ್ಕಳ ವೃತ್ತ ನಿರೀಕ್ಷಕ ಮಂಜಪ್ಪ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದೆ. ಸರ್ಕಾರಿ ಅಭಿಯೋಜಕ ಪ್ರಕಾಶ್ ಚಂದ್ರ ಶೆಟ್ಟಿ ವಾದ ಮಂಡನೆ ಮಾಡ್ತಿದ್ದಾರೆ. ಪ್ರಕರಣದ ತನಿಖೆ ಈಗಾಗಲೇ ಮುಂದುವರೆದಿದೆ. ಬಿಗ್ ಟಿವಿ ಕರ್ನಾಟಕ, ಉಡುಪಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.